ಅಭಿವೃದ್ಧಿ ಬಗ್ಗೆ ಮಾತಾಡಿದ್ರೆ ಡಿ ಕೆ ಶಿವಕುಮಾರ್ ಬಗ್ಗೆ ಯಾಕೆ ಮಾತಾಡ್ತೀರಾ? ಅಭಿವೃದ್ಧಿನೇ ಮಾತಾಡಿ ಅನ್ಬೇಕಾಗ್ಬಿಟ್ಟು. ಏನು ನಿಮ್ಮ ಕಾಂಟ್ರಿಬ್ಯೂಷನು MP ಆಗಿ ಮಂತ್ರಿ ಆಗಿ ಕೇಂದ್ರದಲ್ಲಿ ಈಗ ನಂಬರ್ 1 ಸ್ಥಾನದಲ್ಲಿದ್ದೀರಾ, 5ನೇ 6ನೇ ಸ್ಥಾನದಲ್ಲಿ ಕ್ಯಾಬಿನೆಟಲ್ಲಿ. ಈಗ ಇವರು ಮೋದಿ ಬಿಟ್ಟರೆ ಇವರು 9ನೇವರೋ 10ನೇವರೋ? ಏನು ನಿಮ್ಮದು ಕಾಂಟ್ರಿಬ್ಯೂಷನ್ ಹೇಳಿ 1.5 ವರ್ಷದಲ್ಲಿ ಎಂದು ಕೇಳಬೇಕಾಯ್ತು. ಹೌದಾ? ಆಯಿತು, ಕಂಪ್ನಿ ತರಲ್ಲ, ಸಲಹೆ ಕೊಡೋಕೆ ಹೋಗೋರಲ್ಲ. ಆಯಿತು, ಕೇಂದ್ರದಿಂದ ನಮ್ಮ ರಾಜ್ಯಕ್ಕೆ ಏನನ್ನು ಇವರು ಪ್ರಿಯಾರಿಟಿ ಕೊಟ್ಟಿದ್ರು? ರೈತರ ಬಗೆಹರಿಸಿದ ಸಮಸ್ಯೆ ಬಗೆಹರಿಸಿದಾರ, ನೀರಾವರಿ ಇಲಾಖೆ ಕೊಟ್ಟಿದ್ದಾರ, ಬೆಂಗಳೂರು ಮೆಟ್ರೋಗೆ 50 ಇದ್ದದನ್ನ ಬರೀ 13%, 87% ನಾವು ಕಟ್ಟಿದ್ದೀವಲ್ಲ, ಅದಕ್ಕೆ ಏನಾರು ಬಂದಿದ್ದಾರಾ? ಇವತ್ತು RJ ಇದು ಜಲ್ಜೀವನ್ ಮಿಷನ್ನು ಜಲ್ದಾರಿಗೆ ಇವತ್ತು ಅನ್ಯಾಯ ಆಗ್ತಾ ಇದೆಯಲ್ಲ, ಅದಕ್ಕೆ ಕೊಡ್ತಾ ಇದ್ದಾರಾ? ನರೇಗಾ ಸಮಸ್ಯೆ ಆಗ್ತಾಯಿದ್ದಲ್ಲ, ಅದಕ್ಕೆ ಕೊಡ್ತಾ ಇದ್ದಾರೆ. ಯಾವ ಇಶ್ಯೂ ಬಗ್ಗೆ ತಗೋತಾವ್ರೆ? ನಾವು ಬಟ್ ಕರ್ನಾಟಕದ ಪರವಾಗಿ ಇವರು MP ಆಗಿರೋದು. ಕರ್ನಾಟಕ ಅನ್ಯಾಯ ಆದಾಗ ರಾಜ್ಯ ಸರ್ಕಾರ ಹೇಗೆ ಕೇಂದ್ರ ಸರ್ಕಾರದ ಮೇಲೆ ಒತ್ತಡ ತರುತ್ತೋ, ರಾಜ್ಯದ MP ಗಳಲ್ಲರೂ ಅಲ್ಲಿ ಹೋಗಿ ಕರ್ನಾಟಕ ಸರ್ಕಾರ ಕೊಟ್ಟಿರೋ ಪ್ರಪೋಸಲ್ನ ನೀವು ಯಾಕೆ ಪ್ರೋಸೆಸ್ ಮಾಡ್ತಾ ಇಲ್ಲ, ಯಾಕೆ ಕ್ಲಿಯರ್ ಮಾಡ್ತಾ ಇಲ್ಲ ಅಂತ ಕೇಳೋಕ್ಕೆ ಇವರನ್ನ ಕಳಿಸಿರೋದು MP ಆಗಿ. ಏನು ಮಾತಾಡ್ತಾರ್ರಿ ಇವರು? ಸಂಪುಟ ಪುನರ್ರಚನೆ ಮಾಡ್ತಕ್ಕಂಥ ಅಧಿಕಾರ ಯಾರು ಸಿಗುತ್ತೋ ಅವರೇ ನೆಕ್ಸ್ಟ್ CM ಆಗುತ್ತಾರೆ ಅಂತ ಹೇಳಿದ್ದಾರೆ ರಾಜಣ್ಣ ಅವರು. ನಾನು ನಮ್ಮ ರಾಜ್ಯದ ಯಾವುದೇ ಲೀಡ್ರು ಮತ್ತು ಯಾವುದೇ ಮಂತ್ರಿಗಳು, ಯಾವುದೇ ಶಾಸಕರಿಗೆ ಮಾತನಾಡೋದಕ್ಕೆ ನಾನು ಪುನರ್ರಚನೆ ಮಾಡಲಿಕ್ಕೆ ಹೋಗಲ್ಲ. ಸೊ ನಂದು ನಮ್ಮ ಪಕ್ಷ, ಮುಖ್ಯಮಂತ್ರಿಗಳು, ಪಕ್ಷದ ಅಧ್ಯಕ್ಷರು ಕೊಡೋ ಡೈರೆಕ್ಷನ್ ಫಾಲೋ ಮಾಡೋದು ಅಷ್ಟೇ. ನಾನು ಮಂತ್ರಿಯಾಗಿ ಅವರವರು ಅವ್ರ ಸಮಯ ಸೂಚಿತವಾಗಿ ಮಾತನಾಡ್ತಾರೆ, ನನಗೆ ಅದಕ್ಕೆ ಗೊತ್ತಿಲ್ಲ. ಬಟ್ ನಾನು ಈಗ ಹಿಂದೆ ಹೇಳಿದಾಗೆ ಎಲ್ಲವೂ ಸುಲಿತವಾಗಿ ಹೋಗುತ್ತೆ, ಯಾವುದು ಸಮಸ್ಯೆ ಆಗಲ್ಲ. ಅಭಿವೃದ್ಧಿ ನಮ್ಮ ರಾಜ್ಯದಲ್ಲಿ ಏನೂ ಹಿನ್ನಡೆ ಆಗಿಲ್ಲ. ಕೇಂದ್ರದಿಂದ ಬರೋದು ನಮಗೆ ಕೊರತೆ ಆಗಿದೆ. ನಮ್ಮ ರಾಜ್ಯದಲ್ಲಿ ನೋಡ್ರಿ, ಎಲ್ಲ ಇಲಾಖೆಗೆ ಅಭಿವೃದ್ಧಿಗೆ ಏನು ಕೊಡಬೇಕೋ ಹಿಂದಿನ ಸರ್ಕಾರಗಳು ಅದಕ್ಕಿಂತ ಜಾಸ್ತಿನೇ ಕೊಟ್ಟಿದ್ವಿ. ನೀವು ಯಾವಾಗ ಕಂಪ್ಯಾರಿಸನ್ ಮಾಡಬೇಕು ಅಂದರೆ, ಹಿಂದಿನ 5 ವರ್ಷದ ಸರ್ಕಾರ ಕುಮಾರಸ್ವಾಮಿಯವರು, ಬೊಮ್ಮಾಯಿ ಮತ್ತು ಯಡಿಯೂರಪ್ಪನವರು 3 ದಿನದಲ್ಲಿ ಯೋಜನೆಗಳೆಷ್ಟಿದೋ ಜನಪರವಾದಂಥ ಮತ್ತು ಅಭಿವೃದ್ಧಿಗೆ ಎಷ್ಟು ಹಣ ಕೊಟ್ಟಿದ್ದಾರೆ ಯಾವ್ಯಾವ ವರ್ಷ, ಅದನ್ನು ನೀವು ಅಂಕಿಅಂಶ ತಗೊಳ್ಳಿ. ಸೊ ಆ ಅಂಕಿಅಂಶದಲ್ಲಿ ನಾವು ಅದಕ್ಕಿಂತ ದೊಡ್ಡ ಗಾತ್ರ 5 ಗ್ಯಾರಂಟಿ ಕೊಟ್ಟು ಏನೆಲ್ಲ ಕೊಟ್ಟಿದ್ರು ಅದಕ್ಕೆ ಒಂದು ಸ್ವಲ್ಪ ಹೆಚ್ಚು ಯೋಜನೆಗಳನ್ನು ಕೊಟ್ಟಿದ್ದೀವಿ. ಅಭಿವೃದ್ಧಿಗೂ ಸಹ ಎಲ್ಲ ಇಲಾಖೆಗೆ ಹಣ ಬಿಡುಗಡೆ ಆಗಿದೆ. ಸೊ ಇದರಲ್ಲಿ ತಾರತಮ್ಯ ಇದ್ದರೆ ಒಂದು TV ಅರ್ಧ ಗಂಟೆ ಈ ನೋಡಿ, ಹಿಂದೆ 5 ವರ್ಷ ನೀರಾವರಿಗೆ ಇಷ್ಟು ಕೊಟ್ಟಿದ್ರು, ಕೊಟ್ಟಿಲ್ಲ, PWDಗೆ ಇಷ್ಟು ಕೊಟ್ಟಿದ್ರು, ಕೊಟ್ಟಿಲ್ಲ. ಸೊ ಈಗ 5 ಗ್ಯಾರಂಟಿಗೆ 50,000 ಕೊಟ್ಟವ್ರೆ, ಅವರೆಷ್ಟು ಗ್ಯಾರಂಟಿ ಕೊಟ್ಟಿದ್ರು ಕೊಡಿರಿ. ನಾನು ಬೇಡ ಅಂತ ಹೇಳಲ್ಲ, ನಾವು ತಪ್ಪಿದ್ದು ತಿದ್ಕೋತೀವಿ. ಸ್ವಾಮಿ, ಮಾತಾಡೋದಕ್ಕೆ ಭಾಳ ಚೆನ್ನಾಗಿ ಮಾತಾಡ್ತಾರೆ. ವಿರೋಧ ಪಕ್ಷದಲ್ಲಿ ನಿಂತ್ಕೊಂಡು ಏನು ಬೇಕಾದ್ರೂ ಮಾತಾಡ್ಬೋದು. ರೂಲಿಂಗ್ ಪಾರ್ಟಿಲಿ ನಿಂತ್ಕೊಂಡು ಮಾತಾಡೋರಿಗೆ ಒಂದು ಸ್ವಲ್ಪ ಜವಾಬ್ದಾರಿ ಇರುತ್ತೆ, ಅಷ್ಟೇ ವ್ಯತ್ಯಾಸ. ಬಿಟ್ಟರೆ ನಾನು 30 ವರ್ಷದಿಂದ ರಾಜಕಾರಣ ನೋಡ್ಕೊಂಬಂದಿದ್ದೀನಿ. ಎಲ್ಲ ಅನೇಕ ಮುಖ್ಯಮಂತ್ರಿಗಳ ಆಡಳಿತ ನೋಡಿದ್ದೀನಿ. ಇವತ್ತು ಸಿದ್ದರಾಮಯ್ಯನವ್ರು ಮುಖ್ಯಮಂತ್ರಿಯಾಗಿ ಕೆಲಸ ಮಾಡ್ತಿರೋದು ನೋಡ್ತಿದ್ವಿ. ಹೇಳೋದಕ್ಕೆ ಹೋದ್ರೆ ಭಾಳ ಹೇಳ್ಬೋದು ನೋಡಿರಿ. ಗೊತ್ತಿಲ್ಲಪ್ಪ ನನಗೆ, ಅವ್ರು ಯಾವತ್ತೂ ಇಲ್ಲ ನಾನು ಅಂತ ಹೇಳಿಲ್ಲ. ಈಗ ಯಾವ ಥರ ಆದರಂತೆ ಗೊತ್ತಿಲ್ಲ. ಕೇಳು, BJP ವಿತ್ JDS ಎಲೆಕ್ಷನ್ಗೆ ಇರುತ್ತಾ ಇಲ್ವಾ ಅಷ್ಟು ಕೇಳು ಫಸ್ಟ್. ಇಲ್ಲಿವರೆಗೆ ಇತಿಹಾಸದಲ್ಲಂತ ಇಲ್ವೇ? ಈ ರಾಜ್ಯಕ್ಕೆ ಕಾಂಗ್ರೆಸ್ಸೇತರ ಜನತಾ ಪರಿವಾರ ಸರ್ಕಾರಕ್ಕೆ ಬರ್ತಲ್ಲ, ಅವತ್ತಿಂದ ಇಲ್ಲಿವರೆಗೆ ಯಾರ ಜೊತೆಲಾರೋ ಒಬ್ಬರ ಜೊತೆ ಶಾಶ್ವತವಾಗಿ 5 ವರ್ಷ ವಿಶ್ವಾಸ ಇದ್ದದ್ದು ದೇವೇಗೌಡರ ಕುಟುಂಬದಲ್ಲಿ ಆಗಿದೆಯಾ? ಆಗಿಲ್ಲ. ಆಗಿದ್ದರೆ ಮುಂದೆ ನೋಡೋಣ. ನಾನು ಕೇಳಿದ ಪ್ರಶ್ನೆ, ನೀವು ಕೇಳಿದ ಪ್ರಶ್ನೆಗೆ ನಾನು ಹೇಳಿದ ಉತ್ತರ. ಯಾವ ಇಲ್ಲಿ ಪ್ರಾರಂಭ ಆಗ್ತವಿಂದ ಕಾಂಗ್ರೆಸ್ಸೇತರ ಗೌರ್ಮೆಂಟ್ ಪ್ರಾರಂಭ ಆಗ್ತವಿಂದ
5 ವರ್ಷ ಅವತ್ತು ಹೆಗಡೆ ಇದ್ದರು, ಬೊಮ್ಮಾಯಿ ಇದ್ದರು, ಆಮೇಲೆ ಸಿದ್ದರಾಮಯ್ಯ ಇದ್ದರು, ಆಮೇಲೆ ನಾವಿದ್ದು, ಅವೆಲ್ಲ ಏನಾರ ಇರಲಿ, ಯಾವುದಾರ 5 ವರ್ಷದಲ್ಲಿ ಅವರು ಸ್ನೇಹ ಮಾಡಿದವ್ರ ಜೊತೆ ಶಾಶ್ವತವಾಗಿ 5 ವರ್ಷ ಮತ್ತೆ ಚುನಾವಣೆಗೆ ಹೋಗಿದ್ರ ಅಂತ ನೋಡಿ ಇತಿಹಾಸ. ಅದ್ಯಾಕೆ 18-14 ತಿಂಗಳು ಕೊಡ್ಲಿವಂತೆ? ಯಡಿಯೂರಪ್ಪನವರು ಕುಮಾರಸ್ವಾಮಿಯವರು ಮುಖ್ಯಮಂತ್ರಿ ಇದ್ದಾಗ ಒಳ್ಳೆ ಕಾರ್ಯಕ್ರಮ ಕೊಟ್ಟರು, ಜನಪ್ರಿಯ ಸರ್ಕಾರ ಅಂತ ಅನ್ಸ್ಕೊಂಡಿದ್ರು. ಅದ್ಯಾಕೆ 2018ರಿಂದ 19ಕ್ಕೆ ಫೇಲ್ ಆದ್ರಂತೆ? ಮೇಡಮ್ ಅವತ್ತು ಒಡನಾಡಿ ಅವ್ರು ಹೇಳ್ದಂಗೆ ಇವತ್ತಿಲ್ವಲ್ಲ.